ಸರ್ ಈ ಲೇಔಟ್ ಯಾವ್ದ್ರಿಂದ ಅಪ್ರೂವ್ ಆಗಿದೆ ಸರ್? ಮೇಡಮ್ ನೋಡಿ ಇಲ್ಲೇ ತೋರಿಸ್ತೀನಿ. ಹಾ ಸರ್. ಇದು ಬಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇಂದ ಆಗಿದೆ ಅಲ್ವಾ ಸರ್? ಹೌದು ಮ್ಯಾಮ್. ಇನ್ಸೆಟ್ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ 100% ಮ್ಯಾಮ್. ಸರ್. ಖಾತಾ ಏನ್ ಬರುತ್ತೆ ಸರ್? ಎ ಖಾತಾ ಬರುತ್ತೆ ಮ್ಯಾಮ್. ಇಂಡಿವಿಜುವಲ್ ಖಾತಾ ಬರುತ್ತೆ. ಇಂಡಿವಿಜುವಲ್ ಎ ಖಾತಾ, ಅದು ಕೂಡ ಈ ಖಾತಾ ಬರುತ್ತೆ. ಹೌದಾ ಸರ್? ಹಾ ಮ್ಯಾಮ್. ಇವತ್ತಿನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಬಿಡದಿ ಗೊತ್ತೇ ಇದೆ. ಬಿಡದಿ ಮತ್ತೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿಂದ ಕೇವಲ ಒಂದು 800 ಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಸಾಕಷ್ಟು ಜನ ಕೇಳ್ತಾ ಇದ್ರೆ ಮೇಡಮ್ ಬಿಡದಿ ಸರೌಂಡಿಂಗು ಯಾವ್ದಾದ್ರು BMRD ಅಪ್ರೂವ್ ಆಗಿರೋಂಥ ಇಂಡಿವಿಜುವಲ್ ಖಾತಾ ಆಗಿರೋಂಥ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ಎಲ್ಲಪ್ಪ ಬಂದಿದ್ದೆ ಅಂತ ಹೇಳಿದ್ರೆ ಬೆಂಗಳೂರಿನ ಹೆಬ್ಬಾಗಿಲಾಗಿರೋಂಥ ಬಿಡದಿ ಲೊಕೇಶನ್ ಬಂದಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಬಿಡದಿ ರೈಲ್ವೆ ಸ್ಟೇಷನ್ ಗೊತ್ತೇ ಇದೆ. ಅಲ್ಲಿಂದ ಕೇವಲ ಒಂದು 2 ಕಿಲೋಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಪುಟ್ಟದಾಗಂತ ಲೇಔಟ್, ತುಂಬಾನೇ ಚೆನ್ನಾಗಿದೆ. ಡೆವಲಪ್ಮೆಂಟ್ ಪ್ರತಿಯೊಂದೂ ಆಗಿದೆ. ಹಾಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಕೇವಲ ಒಂದು 800 ಮೀಟರ್ಸ್ ಒಳಗಡೆನೆ ಲೊಕೇಟ್ ಆಗಿರೋಂಥ ಈ ಲೇಔಟ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ನಿಮ್ಮೆಲ್ಲರಿಗೂ ಇವತ್ತು ಈ ಪ್ರಾಪರ್ಟಿನ ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಸಕ್ ಬಂದಿದ್ದೀನಿ. ಈ ಪ್ರಾಪರ್ಟಿನ ಪ್ರತಿಯೊಂದು ಡೀಟೇಲ್ಸ್ ಹೇಳ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಜೀವನ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಸೊ ನಮ್ ಜೊತೆ ಜೀವನ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಹಾಯ್ ಮ್ಯಾಮ್. ಸರ್ ಹೆಂಗಿದ್ದೀರಾ? ಫೈನ್ ಮ್ಯಾಮ್, ಚೆನ್ನಾಗಿದೆ ಸರ್. ಇದೇ ಫಸ್ಟ್ ಟೈಮ್ ನಿಮ್ಮ ಕಂಪ್ನಿ ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇದೆ. ಸರ್ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಹಾಗೆ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಮ್ಯಾಮ್ ನಮ್ದು ಬಂದು MN ಪ್ರಾಪರ್ಟೀಸ್ ಅಂತ ಸರ್ ನಾಗರಬಾವಿ BDA ಕಾಂಪ್ಲೆಕ್ಸ್ ನಿಯರ್ ಇದೆ ನಮ್ದು ಆಫೀಸ್. ಓಕೆ ಸರ್. ನಿಮ್ಮ ಕಂಪ್ನಿ ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೆ ಸರ್? ನಮ್ ಟೋಟಲ್ ನಾವು ಇಲ್ಲಿವರೆಗೂ 9 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, 9 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗೋಗಿದೆ. ಸರ್ ಅಪ್ಕಮಿಂಗ್ ಏನಾದ್ರು ಇದೆಯಾ ಸರ್? ನೆಕ್ಸ್ಟ್ ಏನಾದ್ರು? ನೆಕ್ಸ್ಟ್ ಬೇರೆ ಬೇರೆ ಜಾಗಗಳು ನೋಡ್ತಾ ಇದೀವಿ. ಒಳ್ಳೆ ಲೊಕೇಶನ್ಸ್, ಜನಕ್ಕೆ ಉಪಯೋಗ ಆಗಂತ ಜಾಗ, ಕನೆಕ್ಟಿವಿಟಿ ಚೆನ್ನಾಗಿರುವಂತ ಪ್ಲೇಸಸ್ ಅಲ್ಲಿ ಮಾಡ್ಬೇಕಂತ ನೋಡ್ತಾ ಇದೀವಿ. ಸೊ ಪ್ರೆಸೆಂಟ್ ಇವಾಗ ಬಿಡದಿಯಲ್ಲಿ ಸರ್ ಇವಾಗ ಬಿಡದಿಗೆ ಬಂದಿದೀವಿ ಲೊಕೇಶನ್ಗೆ. ಸರ್ ಬಿಡದಿಲಿ ಎಕ್ಸಾಕ್ಟ್ ಎಲ್ಲಿದೀವಿ ಸರ್ ನಾವು? ಮ್ಯಾಮ್ ಬಿಡದಿ ಟೌನ್ ಇದೆಯಲ್ವಾ, ಬಿಡದಿ ಟೌನ್ ನಲ್ಲಿ ಇದು ಬಂದ್ಬಿಟ್ಟು ವಾರ್ಡ್ ನಂಬರ್ 5. ಓಕೆ. ನರಸೇಗೌಡನ ದೊಡ್ಡಿ ಅಂತ ಪ್ಲೇಸ್ ನೇಮ್. ವಾರ್ಡ್ ನಂಬರ್ 5 ಅಲ್ಲಿ ಇದೀವಿ. ಹೌದಾ ಸರ್? ಸೊ ಜಸ್ಟ್ ನಿಮ್ಗೆ ಹೈವೇ ಇಂದ 800 ಮೀಟರ್ಸ್ ಇದೆ. ಸರ್ ಹಂಗೆ ರೈಲ್ವೆ ಸ್ಟೇಷನ್ ತುಂಬಾ ನಿಯರ್ ಬೈ ಇದೆ ಅಂತ? ಖಂಡಿತ. ಕೇವಲ 2 ಕಿಲೋಮೀಟರ್ಸ್. 2 ಕಿಲೋಮೀಟರ್ ರೈಲ್ವೆ ಸ್ಟೇಷನ್. ಅದು ಕೂಡ ಬಿಡದಿ ರೈಲ್ವೆ ಸ್ಟೇಷನ್ ಕೇವಲ ಒಂದು 2 ಕಿಲೋಮೀಟರ್ಸ್ ಅಲ್ಲೇ ಇದೆ. ಸರ್ ಇವಾಗ ಇದು ಬಿಡದಿ ಗ್ರೇಟರ್ ಬೆಂಗಳೂರು ಅಂಡರ್ ಬರ್ತಾ ಇದೆಯಾ ಸರ್ ಇಲ್ಲಿ? ಖಂಡಿತ ಮ್ಯಾಮ್, ಇದು ಬಿಡದಿ ಗ್ರೇಟರ್ ಬೆಂಗಳೂರು ಅಂಡರ್ ಇದೆ. ಸೊ ಆಲ್ರೆಡಿ ನಮ್ ಲೇಔಟ್ ಏನಿದೆ ಇದು ಬಂದ್ಬಿಟ್ಟು ಅಪ್ರೂವ್ಡ್ ಆಗಿದೆ. ಅಪ್ರೂವ್ಡ್ ಮತ್ತೆ ಎ ಖಾತಾ ಇದೆ. ಬಿಡದಿ ಗ್ರೇಟರ್ ಬೆಂಗಳೂರು ಅಪ್ರೂವ್ಡ್ ಕೂಡ ಇದೆ. ಓಕೆ, ಮೀನ್ಸ್ ಅವಾಗ್ಲೇನೆ ಎ ಖಾತಾ ಆಗಿದೆ. ಸರ್ ಈ ಲೇಔಟ್ ಯಾವ್ದ್ರಿಂದ ಅಪ್ರೂವ್ ಆಗಿದೆ ಸರ್? ಮೇಡಮ್ ನೋಡಿ ಇಲ್ಲೇ ತೋರಿಸ್ತೀನಿ. ಸರ್ ಇದು ಬಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇಂದ ಆಗಿದೆ ಅಲ್ವಾ ಸರ್? ಹೌದು ಮ್ಯಾಮ್. ಇನ್ಸೆಟ್ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ 100% ಮ್ಯಾಮ್. ಸರ್ ಖಾತಾ ಏನ್ ಬರುತ್ತೆ ಸರ್? ಎ ಖಾತಾ ಬರುತ್ತೆ ಮ್ಯಾಮ್. ಇಂಡಿವಿಜುವಲ್ ಖಾತಾ ಬರುತ್ತೆ. ಇಂಡಿವಿಜುವಲ್ ಎ ಖಾತಾ, ಅದು ಕೂಡ ಈ ಖಾತಾ ಬರುತ್ತೆ. ಹೌದಾ ಸರ್? ಸರ್ ಈ ಲೇಔಟ್ ಕಂಪ್ಲೀಟ್ ಆಗಿ ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ ಸರ್? ಮ್ಯಾಮ್ ಇದು 3 acres ಪ್ರಾಜೆಕ್ಟ್. 3 ಎಕರೆ ಪ್ರಾಜೆಕ್ಟ್. 54 ಸೈಟ್ ಇದೆ. ಸೊ ನಿಮ್ಗೆ 20-30 ಇದೆ.
30-30 ಇದೆ, 30-40 ಇದೆ, ಮತ್ತೆ 30-50 ಇದೆ. ಓಕೆ, ಮೀನ್ಸ್ ಎಲ್ಲಾ ಡೈಮೆನ್ಷನ್ಸ್ ಸ್ಮಾಲ್ ಡೈಮೆನ್ಷನ್ ಸೈಟ್ಸ್ ಕೂಡ ಅವೈಲೇಬಲ್ ಖಂಡಿತ ಇದೆ ಅವೈಲೇಬಲ್ ಇಲ್ಲಿ. ಇದೆ ಮ್ಯಾಮ್. ಓಕೆ ಸರ್, ಯಾವ ಫೇಸಿಂಗ್ ಅಲ್ಲಿ ಇಲ್ಲಿ ಸೈಟ್ ಗಳು ಅವೈಲೇಬಲ್ ಇದೆ ಸರ್? ಆಮೇಲೆ ನಿಮ್ಗೆ ಈಸ್ಟ್ ವೆಸ್ಟ್ ಇದೆ. ಓಕೆ, ಎರಡು ಫೇಸಿಂಗ್ ಎರಡು ಕೂಡ ಫೇಸಿಂಗ್ ಇದೆ. ಇದೆ. ಕೆಲವೊಂದೊಂದು ಸೈಟ್ಸ್ ಬಂದ್ಬಿಟ್ಟು ನಾರ್ತ್ ಸೌತ್ ಇದೆ. ನಾರ್ತ್ ಸೌತ್ ಕೂಡ ಹೌದು ಇದೆ. ಮೀನ್ಸ್ 4 ಫೇಸಿಂಗ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ಬಿಕಾಸ್ ಯಾಕೆಂದ್ರೆ ನಮ್ಗೆ ಇಲ್ಲಿ ಬಂದು ನಿಮ್ಗೆ 80 ಅಡಿ ರೋಡ್ ಹೋಗಿದೆ. ಇದು ಈ ರೋಡ್ ಬಂದ್ಬಿಟ್ಟು ನಾವು ನಿಂತಿರೋ ಜಾಗ ಇದೆಯಲ್ವಾ, ಹಾ, ಇದು sir. 80 ಅಡಿ 80 ಫೀಟ್ ರೋಡ್ ಹೋಗೋ ಜಾಗ ಇದು. ಇದು 80 ಫೀಟ್ ಹೋಗೋ ರೋಡ್ ಹೌದು, ಜಾಗನ ಹೌದು, ಸರ್ ಇದು? ಹೌದು. ಸರ್ ಇದು ಫ್ಯೂಚರ್ ಅಲ್ಲಿ ಇದಾಗುತ್ತಾ ಸರ್, ಎಕ್ಸ್ಟೆಂಡ್ ಆಗುತ್ತಾ ಸರ್ ಈ ರೋಡ್? ಮ್ಯಾಮ್ ಈ ರೋಡ್ ಎಕ್ಸ್ಟೆಂಡ್ ಆಗ್ಬಿಟ್ಟು ನಿಮ್ಗೆ ಸರ್ ಮೈಸೂರು ಹೈವೇ ಇದೆಯಲ್ವಾ, 10 ಲೈನ್ ಹೈವೇ. ಹೌದು ಸರ್. 10 ಲೈನ್ ಹೈವೇ ಸರ್ವಿಸ್ ರೋಡ್ ಕನೆಕ್ಟ್ ಆಗುತ್ತೆ. ಓಕೆ, ನಾವು ಸ್ಟಾರ್ಟಿಂಗ್ ಬರೋವಾಗ 10 ಲೈನ್ ಹೈವೇ ನೋಡಿದ್ವಿ ಅಲ್ವಾ ಸರ್? ಅದಕ್ಕೆ ಇದು ಕನೆಕ್ಟ್ ಆಗುತ್ತೆ ಈ ರೋಡ್. ಹೌದು ಹೌದು. ಓಕೆ ಸರ್, ಈ ರೋಡ್ ಸರ್ ಈ ಕಡೆ ಹೋದ್ರೆ ನಿಮ್ಗೆ ಒಂದು 300 ಫೀಟ್ ರೋಡ್ ಗೆ ಕನೆಕ್ಟ್ ಆಗುತ್ತೆ. ಓಕೆ, ಇದು ಸರ್ ಅದು ಬಂದ್ಬಿಟ್ಟು STRR ರಿಂಗ್ ರೋಡ್ ಅಂತ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಗೆ ಅಟ್ಯಾಚ್ ಅಟ್ಯಾಚ್ ಆಗುತ್ತೆ ಸರ್. ಈ ರೋಡ್ ಸರ್ ಈ ರೋಡ್ ಪಕ್ಕದ ಊರಿಗೆ ಕನೆಕ್ಟ್ ಆಗುತ್ತೆ. ಪಕ್ಕದ ಊರಲ್ಲಿ ಕನೆಕ್ಟ್ ಆಗುತ್ತೆ ಸರ್. ಇನ್ನೊಂದು ನೋಡ್ಬೋದು, ನಿಮ್ಮ ಲೇಔಟ್ ಎದುರುಗಡೆನೆ ಸುಮಾರು ಮನೆಗಳು ಅವಾಗ್ಲೇ ಕನ್ಸ್ಟ್ರಕ್ಷನ್ ಆಗೋಗಿದೆ ಅಲ್ವಾ ಸರ್? ಜನ ವಾಸ ಇದಾರೆ ಅಲ್ವಾ ಸರ್? ಸರೌಂಡಿಂಗ್ ಸುತ್ತಮುತ್ತ ಅವಾಗ್ಲೇ ಮನೆಗಳು ಕೂಡ ಇದೆ ಸರ್. ಇನ್ನೊಂದು ನೋಡ್ಕೊಟ್ಟೆ, ಫುಲ್ ಕಾಂಪೌಂಡ್ ಹಾಕಿದಾರಲ್ಲ ಸರ್, ಆ ಕಡೆದು ನಿಮ್ದೇನಾ ಸರ್ ಜಾಗ? ಇಷ್ಟೇನಾ ಸರ್? ಮ್ಯಾಮ್ ಇದು ಏನ್ ಕಾಂಪೌಂಡ್ ಒಳಗಡೆ ಏನಿದೆ ಇದು ಮಾತ್ರ ನಮ್ ಪ್ಲೇಸ್ ಇದೆ. ಪಕ್ಕದಲ್ಲಿ ಬಂದ್ಬಿಟ್ಟು ನಿಮ್ಗೆ ಪ್ರೆಸ್ಟೀಜ್ ಗ್ರೂಪ್ ಅವ್ರದ್ದು ಜಾಗ ಇದೆ. ಅವ್ರದ್ದು ಒಂದು ಟೌನ್ಶಿಪ್ ಮಾಡ್ಲಿಕ್ಕೆ ಆ ಜಾಗ ತಗೊಂಡಿದ್ದಾರೆ. ಹಂಗಾರೆ ನಿಮ್ಮ ಲೇಔಟ್ ಅಟ್ಯಾಚ್ ಪ್ರೆಸ್ಟೀಜ್ ಕೂಡ ಇದೆ. ಖಂಡಿತ ಮ್ಯಾಮ್. ಅಲ್ವಾ ಸರ್? ಹಂಗಾರೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತಲ್ವಾ ಸರ್ ಇಲ್ಲಿ? 100% ಮ್ಯಾಮ್. ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ಯಾಕಂತ ಹೇಳಿದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಕೇವಲ ಒಂದು 800 ಮೀಟರ್ಸ್ ಅಲ್ಲೇ ಅಷ್ಟೇ. ಹಾಗೆ ಬಿಡದಿ ರೈಲ್ವೆ ಸ್ಟೇಷನ್ ಕೂಡ ಕೇವಲ 2 ಕಿಲೋಮೀಟರ್ಸ್ ಅಲ್ಲೇ ಲೇಔಟ್ ಲೊಕೇಟ್ ಆಗಿದೆ ಸರ್. ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಮೇಡಮ್? ಇಂಡಿವಿಜುವಲ್ ಸೈಟ್ ಆಲ್ರೆಡಿ ಮಾರ್ಕೇಶನ್ ಆಗಿದೆ, ನಂಬರ್ ಪ್ಲೇಟ್ಸ್ ಕೂಡ ಆಗಿದೆ ಮ್ಯಾಮ್. ಇಂಡಿವಿಜುವಲ್ ಸೈಟ್ ಗೆ ವಾಟರ್ ಕನೆಕ್ಷನ್ ಆಗಿದೆ, ಎಲೆಕ್ಟ್ರಿಕ್ ಲೈನ್ ಹಾಕಿದಿವೆ, ಪ್ಲಸ್ ಅದಾದ್ಮೇಲೆ ಸ್ಯಾನಿಟರಿ ಕನೆಕ್ಷನ್ ಆಗಿದೆ. ಸೊ ನಿಮ್ ಪಾತ್ ವೇ ಇದೆ, ರ್ಯಾಂಪ್ ಇದೆ. ಓಕೆ, ಪ್ರತಿಯೊಂದು ಸೈಟ್ಸ್ ಗೂ ಅವಾಗ್ಲೇನೆ ರ್ಯಾಂಪ್ಸ್ ಕೂಡ ಮಾಡಿದೀರಾ? ಖಂಡಿತ ಮ್ಯಾಮ್, ಅಲ್ವಾ ಸರ್? ಕಂಪ್ಲೀಟ್ ಆಗಿದೆ. ಈಗ ಪ್ರತಿ ಸೈಟ್ ಗೂನು ನಾವು ಸೊ ಪ್ಲಾಂಟ್ಸ್ ಹಾಕೊಳ್ಳೋದಕ್ಕೆ ಇಂಡಿವಿಜುವಲ್ ಸೈಟ್ಸ್ ಗೂನು ಒಂದು ಪುಟಾಣಿ ಆದಂತ ಗಾರ್ಡನ್ ಪ್ಲೇಸ್ ಕೂಡ ಮಾಡಿದ್ರೆ, ಹಾಗೆ ಟ್ರೀ ಪ್ಲಾಂಟೇಶನ್ ಕೂಡ ಆಗಿದೆ. ಪ್ರತಿ ಒಂದು ಸೈಟ್ಸ್ ಗೂನು ಇಂಡಿವಿಜುವಲ್ ಆಗಿ ಒಂದೊಂದು ಪ್ಲಾಂಟ್ಸ್ ಕೂಡ ನೆಟ್ಟಿದ್ದಾರೆ ಮೇಡಮ್. ಆಲ್ರೆಡಿ ಈಗ ನಮ್ಮ ಲೇಔಟ್ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ಸ್ ಆಗಿದೆ, ಸ್ಟ್ರೀಟ್ ಲೈಟ್ ಆಗಿದೆ, ಪ್ಲಸ್ ಸ್ಯಾನಿಟರಿ ಕೂಡ ಆಗಿದೆ ಮ್ಯಾಮ್. ಕರೆಂಟ್ ಆಗೋಗಿದೆ ಅಲ್ವಾ ಸರ್? ಅವಾಗಲೇ ಕನೆಕ್ಷನ್ ಇದೆ ಅಲ್ವಾ ಸರ್? ಅವಾಗಲೇ ಯೂಸ್ ಮಾಡಬಹುದು. ಓಕೆ ಸರ್, ಇದು ಟೋಟಲ್ ಆಗಿ ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಇದು ಮ್ಯಾಮ್ ಇದು 30 ಫೀಟ್ ರೋಡ್. 30 ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಓಕೆ ಸರ್, ಸಬ್ ರೋಡ್ಸ್ ಅಲ್ಲಿ ಅಲ್ವಾ ಸರ್? ಸೊ ಸಬ್ ರೋಡ್ ಬಂದ್ಬಿಟ್ಟು ಅದು 80 ಫೀಟ್ ರೋಡ್ ಮ್ಯಾಮ್. 80 ಫೀಟ್ ರೋಡ್ ಬರುತ್ತೆ ಅಲ್ಲಿ. ಓಕೆ, 80 ಫೀಟ್ ರೋಡ್ ಇದೆ. ನಾವು 120 ಫೀಟ್ ಜಾಗ ಬಿಟ್ಟಿದೀವಿ ಆಲ್ರೆಡಿ. ಓಕೆ, 120 ಫೀಟ್ ಜಾಗ ಅವಾಗಲೇ ಬಿಟ್ಟಿದ್ದೀವಿ. ಹಾ ಸರ್. ಸೊ ನಿಮ್ಗೆ ಇದರಲ್ಲಿ ಸ್ವಲ್ಪ ಕಾರ್ನರ್ ಸೈಟ್ಸ್ ಸಿಗುತ್ತೆ. ಮೀನ್ಸ್ ಕಾರ್ನರ್ ಸೈಟ್ಸ್ ಕೂಡ ಅವೈಲೇಬಲ್. ಓಕೆ ಸರ್, ನಿಮ್ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಮ್ಯಾಮ್ ನಮ್ ಲೇಔಟ್ ಇಂದ ನಿಮ್ಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಸೊ 800 ಮೀಟರ್ಸ್ ಅಲ್ಲೇ ಮೇನ್ ರೋಡ್ ಇರೋದ್ರಿಂದ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ, ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕನೆಕ್ಟ್ ಆಗ್ಬಿಟ್ರೆ ನೀವು ಅಲ್ಲಿಂದ ಮೈಸೂರು ಹೋಗ್ಬೋದು, ಸೊ ಇಲ್ಲ ಬೆಂಗಳೂರು ಹೋಗ್ಬೋದು. ಹೌದು ಸರ್. ಸೊ ಇಲ್ಲೇ ಈ ಕಡೆ ಸ್ವಲ್ಪ ಬೇರೆ ಕಡೆ ಇನ್ನೊಂದ್ಸಲ ಹೋಗ್ತೀರಾ ಅಂತಂದ್ರೆ ತಾವರೆಕೆರೆ ಹೋಗ್ಬೋದು. ಸೊ ಅದಾದ್ಮೇಲೆ ನಿಮ್ಗೆ ಕನಕಪುರ ಹೋಗ್ಬೋದು. ಆಲ್ಮೋಸ್ಟ್ ನೀವ್ ಎಲ್ಲಾ ಕಡೆ ಹೋಗ್ಬೋದು. ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ ಅಲ್ವಾ ಸರ್ ನಿಮ್ಮ ಲೇಔಟ್ ಇಂದ? ಸರ್ ಹಾಗೆ ನಿಮ್ಮ ಲೇಔಟ್ ಇಂದ ಯಾವ್ದಾದ್ರು ನಿಯರ್ ಬೈ ಟೂರಿಸ್ಟ್ ಪ್ಲೇಸ್ ಏನಾದ್ರು ಇದೆಯಾ ಸರ್ ನೋಡೋ ಅಂತದ್ದು ಜಾಗ? ಮ್ಯಾಮ್ ಇಲ್ಲ ಮ್ಯಾಮ್, ತುಂಬಾ ಪ್ಲೇಸಸ್ ಇದೆ. ಹೌದಾ ಸರ್? ಸೊ ನಿಮ್ಗೆ ಇಲ್ಲಿ ನಿಯರ್ ಬೈ ನೆಲ್ಲಿಗುಡ್ಡ ಲೇಕ್ ಅಂತ ಇದೆ. ನೆಲ್ಲಿಗುಡ್ಡ ಲೇಕ್ ಅಂತ ತುಂಬಾ ಚೆನ್ನಾಗಿದೆ. ಹೌದಾ ಸರ್? ಈ ಲೇಔಟ್ ಇಂದ ಎಷ್ಟು ದೂರ ಆಗ್ಬೋದು ಸರ್? ಮ್ಯಾಮ್ ಎಲ್ಲಿ ಜಸ್ಟ್ 1.5 ಕಿಲೋಮೀಟರ್ ಅಷ್ಟೇ. 1.5 ಕಿಲೋಮೀಟರ್? ಹೌದು ಮ್ಯಾಮ್. ಸರ್ ಹಂಗಾದ್ರೆ ಅದು ಲೇಕ್ ಕೂಡ ನೋಡ್ಕೊಂಡ್ ಬರೋಣ ಸರ್? ಖಂಡಿತ ಕರ್ಕೊಂಡು ಹೋಗ್ತೀನಿ, ಬನ್ನಿ ಮ್ಯಾಮ್. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಆ ಲೇಕ್ ಕೂಡ ನೋಡ್ಕೊಂಡ್ ಬರೋಣ. ಲೇಕ್ ನೋಡ್ಕೊಂಡ್ ಬಂದ್ಮೇಲೆ ನೆಕ್ಸ್ಟ್ ಇಲ್ಲೇ ವಿಡಿಯೋ ಕೂಡ ಕಂಟಿನ್ಯೂ ಮಾಡೋಣ. ಸರ್, ನಿಮ್ ಲೇಔಟ್ ಇಂದ ಹತ್ರದಲ್ಲಿ ಲೇಕ್ ಇದೆ ಅಂತ ಹೇಳಿದ್ರಿ ಸರ್, ಇದೇನಾ ಸರ್? ಇದೆ ಮ್ಯಾಮ್, ಲೇಕ್. ಹೌದಾ ಸರ್? ಸರ್ ಏನ್ ಸರ್ ಇಷ್ಟು ದೊಡ್ಡ ಲೇಕ್ ಇದೆ? ತುಂಬಾ ದೊಡ್ಡದಾಗಿದೆ ಮೇಡಮ್. ಒಳ್ಳೆ ಟೂರಿಸ್ಟ್ ಸ್ಪಾಟ್ ಅಲ್ವಾ ಸರ್? ಟೂರಿಸ್ಟ್ ಸ್ಪಾಟ್ ಕೂಡ ಇದೆ. ಹೌದು ಹೌದು. ಅಲ್ವಾ ಸರ್? ಹಂಗಾದ್ರೆ ನಿಮ್ ಲೇಔಟ್ ಇಂದ ತುಂಬಾನೇ ನಿಯರ್ ಬೈ ಇದೆ. ಹೌದು. ಓಕೆ ಸರ್, ಹಾಗಾದ್ರೆ ನೋಡಿದ್ವಿ ಲೇಔಟ್ ಹೋಗೋಣ ಸರ್? ಖಂಡಿತ ಮ್ಯಾಮ್. ಓಕೆ, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಲೇಔಟ್ ಹೋಗೋಣ. ಸರ್, ನಿಮ್ಮ ಬಿಡದಿ ಲೊಕೇಶನ್ ಅವ್ರಿಗೆ ಏನಾದ್ರು ಮೆಟ್ರೋ ಏನಾದ್ರು ಕನೆಕ್ಟಿವಿಟಿ ಬರೋ ಚಾನ್ಸಸ್ ಇದೆಯಾ ಸರ್? ಖಂಡಿತ ಮ್ಯಾಮ್, ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಚೆಲಗಟ್ಟವರೆಗೂ ಬಂದಿದೆ, ಆಲ್ರೆಡಿ ಚೆಲಗಟ್ಟ ತನಕ ಬಂದ್ಬಿಟ್ಟಿದೆ. ಹೌದು ಸರ್. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದೇ ಬರುತ್ತೆ ಮ್ಯಾಮ್ ಅಲ್ವಾ? ಅವಾಗ ಇನ್ನೂ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿ ಆಗೋಗುತ್ತಲ್ವಾ ಸರ್? ಹೌದಾ ಮ್ಯಾಮ್, ಈಸಿ ಆಕ್ಸೆಸ್ ಇರುತ್ತೆ. ಈಸಿ ಆಕ್ಸೆಸ್ ಇರುತ್ತೆ ಸರ್. ಹಾಗೆ ಇಲ್ಲಿ ಯಾವಾಗ ಯಾರಾದ್ರೂ ಈ ವಿಡಿಯೋ ನೋಡ್ಬಿಟ್ಟು ಲೇಔಟ್ ವಿಸಿಟ್ ಮಾಡಿದ್ರು, ಸೈಟ್ ಏನಾದ್ರೂ ಇಷ್ಟ ಆಯ್ತು, ಆಯ್ತಪ್ಪ ಇಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರೋಣ ಅನ್ಕೊಳ್ತಿರ್ತಾರೆ,
ಮೇನ್ ನೋಡೋದು ಮಕ್ಕಳಿಗೆ ಸ್ಕೂಲು ಕಾಲೇಜಸ್ ಹಾಗೆ ಗ್ರೋಸರಿ ಶಾಪ್ಸ್ ಹೌದು. ಹಾಸ್ಪಿಟಲ್ಸ್. ಹೌದು. ಸರ್ ನಿಮ್ಮ ಲೇಔಟ್ ಇಂದ ನಿಯರ್ ಬೈ ಹೆಂಗಿದೆ ಸರ್? ಮ್ಯಾಮ್ ಇಲ್ಲಿ ಏನಂದ್ರೆ ನಿಮ್ಗೆ 1.5-2 ಕಿಲೋಮೀಟರ್ ಒಳಗಡೆ ಹಾ ಸರ್. ಸೊ ನಿಮ್ಗೆ ಸ್ಕೂಲ್ಸ್, ಕಾಲೇಜಸ್, ಹ್ಮ್. ಸೊ ಹಾಸ್ಪಿಟಲ್ಸ್, ಹ್ಮ್. ಸೊ ಪ್ಲಸ್ ಗ್ರೋಸರಿ ಶಾಪ್ಸ್, ಹಾ. ಮಾರ್ಕೆಟ್, ಹಾ ಬಸ್ ಸರ್. ಸ್ಟಾಪ್, ಹಾ ರೈಲ್ವೆ ಸ್ಟೇಷನ್, ಹಾ ಮೆಟ್ರೋ ಸ್ಟೇಷನ್ ಹಾ ಸರ್. ಅಂಡ್ ಆಲ್ಸೋ ಇಂಡಸ್ಟ್ರಿಯಲ್ ಏರಿಯಾ ಹ್ಮ್. ಪ್ರತಿಯೊಂದು ಸಿಗುತ್ತೆ. ಕೇವಲ ಒಂದು 1.5 2 ಕಿಲೋಮೀಟರ್ಸ್ ಒಳಗಡೆ ಪ್ರತಿಯೊಂದೂ ಡೆವಲಪ್ಮೆಂಟ್ ಆಗೋಗಿದೆ ಖಂಡಿತ ಮ್ಯಾಮ್. ಅಲ್ವಾ ಸರ್? ಹೌದು ಮ್ಯಾಮ್. ಹಂಗಾರೆ ಆರಾಮಾಗಿ ಯಾರು ಬೇಕಾದ್ರೂ ಬಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಆರಾಮಾಗಿ ಆರಾಮ ಇಲ್ಲಿ ವಾಸ ಇರ್ಬೋದು. ಇರ್ಬೋದಲ್ವಾ ಸರ್? ಹೌದು ಮ್ಯಾಮ್. ಸರ್ ಇನ್ನೊಂದ್ಸಲಿ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಇದು ಯಾವ್ದಿಂದ ಅಪ್ರೂವ್ ಆಗಿದೆ ಹಾಗೆ ಯಾವ ಖಾತಾ ಬರುತ್ತೆ ಅಂತ. ಮ್ಯಾಮ್ ಇದು ಬಂದು BMRDA ಅಪ್ರೂವ್ಡ್. ಹಾ ಸರ್. ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಹ್ಮ್. ಸೊ ಈ ಖಾತಾದಲ್ಲಿ ಎ ಖಾತಾ. ಹೌದಾ ಸರ್? ಸೊ ಆ ತರ ಇದೆ ಮ್ಯಾಮ್. ಮೀನ್ಸ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಮ್ಯಾಮ್. ನೀವು ಯಾವಾಗ ಅಂದ್ರೆ ಯಾವಾಗ ರೆಡಿ ಇದಾರೆ ಕಸ್ಟಮರ್ ಅವಾಗ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಸೊ ಮಾಡ್ಕೋಬಹುದು. ಲೋನ್ಸ್ ಕೂಡ ಆಗತ್ತೆ. ನಿಮ್ಗೆ ಎ ಖಾತಾ ಇರೋದ್ರಿಂದ ಹ್ಮ್. ಅಪ್ ಟು ನಿಮ್ಗೆ 70% ಲೋನ್ ಆಗ್ಬಿಡತ್ತೆ. ಹೌದಾ ಸರ್? ಸರ್ ಹೌದು. ನ್ಯಾಷನಲೈಸ್ ಬ್ಯಾಂಕ್ ಇಂದ ಆಗುತ್ತಲ್ಲ? ಆಗತ್ತೆ ಮ್ಯಾಮ್. ನ್ಯಾಷನಲೈಸ್ ಬ್ಯಾಂಕ್ ಇಂದ ಖಂಡಿತ ಆಗತ್ತೆ. ಆಗದೆ ಹಾಗೆ ಓಕೆ ಸರ್. ಲೋನ್ ನಿಮ್ ಕಡೆಯಿಂದ ಏನಾದ್ರೆ ಅವೈಲೇಬಲ್ ಇದೆಯಾ ಸರ್? ಮ್ಯಾಮ್ ಲೋನು ಕಸ್ಟಮರ್ ಬಂದ್ರೆ ಹ್ಮ್. ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಡಾಕ್ಯುಮೆಂಟ್ ತಗೊಂಡ್ ಹೋಗ್ತಾರೆ, ಎಲ್ಲ ಇಷ್ಟ ಆಗತ್ತೆ. ಹ್ಮ್. ಸೊ ಓಕೆ ಲೋನ್ ಮಾಡ್ಕೊಡಿ ಅಂತ ಹೇಳಿದ್ರೆ ನಾವೇ ಹ್ಮ್. ಮಾಡ್ಕೊಡ್ತೀವಿ ನಮ್ ಕಡೆಯಿಂದ. ಓಕೆ. ಸೊ ಅವ್ರೇನ್ ಓಡಾಡೋದು ಬೇಡ, ಕಷ್ಟ ಬೀಳೋದು ಬೇಡ. ಓಕೆ. ಸೊ ಅವ್ರ ಮೀನ್ಸ್ profile, ನಿಮ್ಮ documents- ಕಡೆಯಿಂದಾನು ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಖಂಡಿತ ಮ್ಯಾಮ್. ಅವ್ರ Okay. ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಕೊಟ್ರೆ ಆಯ್ತು. ಆಯ್ತು ಎಸ್ ಮ್ಯಾಮ್. ಸರ್. ನಿಮ್ಮ ಲೇಔಟ್ ಅಲ್ಲಿ ಅವಾಗ್ಲೇ ಸ್ಕೂಲ್ ಬಸ್ ಕೂಡ ಓಡಾಡ್ತಾ ಇದೆಯಲ್ಲ ಸರ್ ಅವಾಗ್ಲೇನೆ? ಖಂಡಿತ ಮ್ಯಾಮ್. ಇಲ್ಲಿ ಸ್ಕೂಲ್ಸ್, ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಹತ್ರ ಇರೋದ್ರಿಂದ ಬಂದು ಇಲ್ಲೇ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಮಕ್ಳನ್ನ. ಓಕೆ. ಲೇಔಟ್ ಗೆನೆ ವ್ಯಾನ್ ಕೂಡ ಬರುತ್ತೆ ಅಲ್ವಾ ಖಂಡಿತ ಸರ್? ಖಂಡಿತ ಮ್ಯಾಮ್. ಓಕೆ. ಹಂಗಾರೆ ನೋಡಿದ್ರ ಫ್ರೆಂಡ್ಸ್, ನಿಮ್ಗೆ ಸ್ಕೂಲು ಕಾಲೇಜಸ್ ಎಲ್ಲ ತುಂಬಾನೇ ನಿಯರ್ ಬೈ ಇದೆ. ನೋಡ್ತಾ ಇರ್ಬೋದು, ಇಲ್ಲೇ ನಿಮ್ಗೆ ಸ್ಕೂಲ್ ವ್ಯಾನ್ ಕೂಡ ಲೇಔಟ್ ಒಳಗಡೆನೆ ಬರ್ತಾ ಇದೆ ನೋಡ್ಬೋದು. ಸರ್ ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಎಲ್ಲ ಜನ ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಏನಪ್ಪಾ ಇರ್ಬೋದು ಅಂತ. ಸರ್ ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್ ಪರ್ ಸ್ಕ್ವೇರ್ ಫೀಟ್? ಮ್ಯಾಮ್ ಪ್ರೈಸ್ ಬಂದ್ಬಿಟ್ಟು 2,999 rupees ಕೋಟ್ ಮಾಡ್ತಾ ಇದೀವಿ. ಸರ್ ಜಾಸ್ತಿ ಆಯ್ತಲ್ವಾ ಸರ್? 2,999. ಸರ್ ಏನಾದ್ರು ಡಿಸ್ಕೌಂಟ್ ಏನಾದ್ರು ಮಾಡ್ತೀರಾ ಸರ್? ಖಂಡಿತ ಮ್ಯಾಮ್. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಹಾ ಸರ್. ಬಂಪರ್ ಆಫರ್ ಕೊಡ್ತೀನಿ. ಓಕೆ. ಏನ್ ಬಂಪರ್ ಆಫರ್ ಕೊಡ್ತಾ ಇದೀರಾ ಸರ್? ಮ್ಯಾಮ್ 2,799 ಮಾಡ್ಕೊಡ್ತೀನಿ ಮ್ಯಾಮ್. ಫೈನಲ್ ಪ್ರೈಸ್ ಸರ್? ಎಸ್ ಮ್ಯಾಮ್, ಇಟ್ಸ್ ಫೈನಲ್ ಪ್ರೈಸ್. ಫೈನಲ್ ಪ್ರೈಸ್. ಓಕೆ. ನೋಡಿದ್ರ ವೀಕ್ಷಕರೇ, 3,000 ಅಂದ್ರೆ 2,999 rupees ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದಾರೆ. ನಮ್ಮ ಚಾನಲ್ ಇಂದ ಬಂದ್ರೆ ಒಂದು ಬಂಪರ್ ಆಫರ್ ಏನಪ್ಪಾ ಅಂದ್ರೆ ಫ್ಲಾಟ್ 200 rupees ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾ ಇದಾರೆ. ಸರ್ ಡೆಫಿನೆಟ್ ಆಗಿ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಸರ್? 100% ಮ್ಯಾಮ್. ನಮ್ಮ ಚಾನಲ್ ಇಂದ ಬಂದಿದ್ದೀನಿ ಅಂತ ಖಂಡಿತ ಹೇಳಿದ್ರೆ ಮ್ಯಾಮ್. ನಾನು ಏನ್ ಹೇಳಿದೀನಿ ನಾನು ಅದ್ ಮಾಡ್ಕೊಡ್ತೀನಿ. ಅದನ್ನ ಮಾಡ್ಕೊಡ್ತೀರಾ? ಖಂಡಿತ. ಓಕೆ ಸರ್. ಇವಾಗ ಯಾರಾದ್ರೂ ಈ ಸೈಟ್ ಬಂದು ವಿಸಿಟ್ ಮಾಡ್ಬೇಕಂದ್ರೆ ಸರ್ ಹೆಂಗೆ ಸರ್? ನಿಮ್ ಆಫೀಸ್ ಲೊಕೇಶನ್ ಬರ್ಬೇಕಾ, ಡೈರೆಕ್ಟ್ ಲೇಔಟ್ ಗೆ ಬರ್ಬೇಕಾ ಸರ್? ಮ್ಯಾಮ್ ಡೈರೆಕ್ಟ್ ಲೇಔಟ್ ಬರ್ಬೋದು, ಹಾ ಸರ್. ಇಲ್ಲ ಬಿಡದಿಗ್ ಬಂದ್ರೆ ಬೇಕಾದ್ರೆ ಪಿಕಪ್ ಮಾಡ್ಕೊಡ್ತೀನಿ. ಪಿಕಪ್ ಮಾಡ್ತೀರಾ? ಖಂಡಿತ ಮ್ಯಾಮ್. ಓಕೆ ಸರ್. ಇವಾಗ ಸೈಟ್ ಏನಾದ್ರೂ ಇಷ್ಟ ಆಯ್ತು, ಬುಕಿಂಗ್ ಪ್ರೊಸೆಸ್ ಅಂತ ಯಾವ ತರ ಇದೆ ಸರ್? ಮ್ಯಾಮ್ ಬುಕಿಂಗ್ ಪ್ರೋಸೆಸ್ ಅಂತಂದ್ರೆ ನಮ್ಗೆ ಒಂದು ಆಫೀಸ್ ಬರ್ತಾರೆ, ಕಸ್ಟಮರ್ ಬಂದು ಪ್ರೈಸ್ ಎಲ್ಲ ಓಕೆ ಆಗತ್ತೆ. ಹಾ ಸರ್. ಪ್ರೈಸ್ ಓಕೆ ಆದ್ಮೇಲೆ ಎವ್ರಿ ಒನ್ ನಾರ್ಮಲಿ ಇವಾಗ ಲೀಗಲ್ ಒಪಿನಿಯನ್ ಹೋಗೇ ಹೌದು ಹೋಗ್ತಾರೆ. ಸರ್. ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಹೌದು ಡಾಕ್ಯುಮೆಂಟ್ಸ್ ಕೊಡಕ್ ನಾವು ರೆಡಿ ಇದೀವಿ, ಕೊಡ್ತೀವಿ. ಹ್ಮ್. ಬಟ್ ಏನಂತಾನೆ ಒಂದು ಅಡ್ವಾನ್ಸ್ ಅಮೌಂಟ್ ಅಂತ ಇರುತ್ತೆ, ಬುಕಿಂಗ್ ಅಮೌಂಟ್. ಬುಕಿಂಗ್ ಅಮೌಂಟ್. ಬುಕಿಂಗ್ ಅಮೌಂಟ್ ಕೊಟ್ಟು ಡಾಕ್ಯುಮೆಂಟ್ ತಗೊಂಡ್ ಹೋಗ್ಬೋದು. ಹ್ಮ್. ನಾರ್ಮಲಿ ನಾವು ಒಂದು 10,000 rupees ಮಾಡ್ತೀವಿ ಓಕೆ. ಬುಕಿಂಗ್ ಅಮೌಂಟ್. Booking ಜಾಸ್ತಿನೂ ನಾವು ಮಾಡಲ್ಲ. ಓಕೆ. ಸೊ ಯಾಕಂದ್ರೆ ಇದು ಲೀಗಲ್ ಬರುತ್ತೆ, ಕ್ಲಿಯರ್ ಇದೆ ಹ್ಮ್. ಟೈಟಲ್ಸ್. ಹ್ಮ್. ಸೊ ಎನಿ SBI ಎಲ್ಲ ಬ್ಯಾಂಕ್ ಲೋನ್ ಆಗುತ್ತೆ ಅಂದ್ರೆ ಓಕೆ. ಟೈಟಲ್ಸ್ ಕ್ಲಿಯರ್ ಇರುತ್ತೆ. 100% ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ಹಾ ಸರ್. ಸೊ ಅದು ಲೀಗಲ್ ಒಪಿನಿಯನ್ ಕ್ಲಿಯರ್ ಮಾಡ್ಕೊಂಡ್ ಬಂದ್ಮೇಲೆ ಹ್ಮ್. ಮಿಕ್ಕಿದ ಪ್ರೊಸೆಸ್. ಮುಗಿದ ಪ್ರೋಸೆಸ್. ಇವಾಗ ಲೀಗಲ್ ವೆರಿಫೈ ಮಾಡ್ಕೊಳಕ್ಕೆ ಎಷ್ಟು ದಿನ ಟೈಮ್ ಕೊಡ್ತಾ ಇದೀರಾ ಸರ್? ಮ್ಯಾಮ್ ಲೀಗಲ್ ಏನಂತಂದ್ರೆ ಒಂದು 1 week ಆಗತ್ತೆ ಮ್ಯಾಮ್. 1 week 10 days ಒಳಗಡೆ ನಿಮ್ಗೆ ಆಲ್ಮೋಸ್ಟ್ ಲೀಗಲ್ ಬಂದ್ಬಿಡುತ್ತೆ. ಹೌದು ಸರ್. ಆ ತರ ಇರುತ್ತೆ ಮ್ಯಾಮ್. 7 to 10 days ಟೈಮ್ ಕೊಡ್ತಾ ಟೈಮ್ ಇದೀರಾ ಕೊಡ್ತೀವಿ. ಸರ್? ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ಸರ್. ಕೊನೆದಾಗಿ ನಮ್ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ಮ್ಯಾಮ್ ಲೇಔಟ್ಸ್ ಆಲ್ರೆಡಿ ಈಗೆಲ್ಲ ಬುಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಹಾ ಫಾಸ್ಟ್ ಫಿಲ್ಲಿಂಗ್ ಇದೆ. ಹಾ. ಸೊ ಅಕ್ಕಪಕ್ಕ ವಿಚಾರಿಸ್ಕೊಂಡೇ ಬರ್ಲಿ ಕಸ್ಟಮರ್. ಸೊ ಸರೌಂಡಿಂಗ್ ಏನ್ ಪ್ರೈಸ್ ಇದೆ ತಿಳ್ಕೊಂಡು ಕೇಳ್ಕೊಂಡು ಆಮೇಲೆ ಈ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ತಗೊಳ್ಳಿ. ಹಂಗಂತ ಹೇಳಿದ್ರೆ ಅಕ್ಕಪಕ್ಕ ಸರೌಂಡಿಂಗ್ ಇನ್ನೂ ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದೀರಾ? ಖಂಡಿತ ಮ್ಯಾಮ್, ಜಾಸ್ತಿ ಇದೆ. ಹಂಗಾರೆ ಬೇರೆಯವ್ರಕ್ಕಿಂತ ನೀವು ಪ್ರೈಸ್ ಲೋ ಕೊಟ್ ಮಾಡ್ತಾ ಇದೀರಾ ಅಲ್ವಾ ಸರ್? ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀರಾ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಸರ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಕೆಳಸ್ಕೊಳ್ ಆಗ್ತಾರ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಸರ್ ಹೇಳ್ದಂಗೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದಾರೆ. ಈ ಡಿಸ್ಕೌಂಟ್ ನ ಯಾವತ್ತು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಬೇಗ ಬೇಗ ಆಗ್ತದೆ. ಲಿಮಿಟೆಡ್ ಸೈಟ್ಸ್ ಮಾತ್ರ ಇರೋದು. ಯಾರೆಲ್ಲ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಕೇವಲ ಒಂದು 800 meters ಒಳಗಡೆನೆ, ಹಾಗೆ ಬಿಡದಿ ರೈಲ್ವೆ ಸ್ಟೇಷನ್ ಇಂದ 1.5-2 kilometer ಅಲ್ಲಿ ಯಾವ್ದಾದ್ರು ಸೈಟ್ ಏನಾದ್ರು ಹುಡುಕ್ತಾ ಇದ್ರೆ ಅದು ಕೂಡ BMRD ಇಂಡಿವಿಜುವಲ್ ಎ ಖಾತಾ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಈ ಲೇಔಟ್ ನ ವಿಸಿಟ್ ಮಾಡಿ. ಯಾಕಂದ್ರೆ ಲಿಮಿಟೆಡ್ ಸೈಟ್ಸ್ ಇರೋದು, ಬೇಗ ಬೇಗ ಬುಕಿಂಗ್ ಆಗ್ತದೆ. ಹಾಗೆ ಏನಪ್ಪಾ ಅಂತ ಹೇಳಿದ್ರೆ
ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಲೇಔಟ್, ಹಾಗೆ ಸರೌಂಡಿಂಗ್ ಆಗದೆ ಸಾಕಷ್ಟು ಮನೆಗಳು ಕೂಡ ಆಗೋಗಿದೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ, ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಏನಾದ್ರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹತ್ರ ಏನಾದ್ರು ಬಿಡದಿ ಲೊಕೇಶನ್ ಏನಾದ್ರು ಇನ್ವೆಸ್ಟ್ಮೆಂಟ್ ಗಾಗಿ ಇಲ್ಲ ಅಂದ್ರೆ ಏನಾದ್ರು ಮನೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರೋಕೆ ಏನಾದ್ರು ಐಡಿಯಾ ಮಾಡಿದ್ರೆ ಅವರು ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಸಿಗ್ತಾ ಇದೆ. ಮತ್ತೆ ಏನಾದ್ರು ಸೈಟ್ ಏನಾದ್ರು ಬಂದು ಇಷ್ಟ ಆದ್ರೆ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ತೋರಿಸಿ, ಒಬ್ರಲ್ಲ ಇಬ್ರು ಲಾಯರ್ ವೆರಿಫೈ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ನೀವು ಹೋಗ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮಗೆ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ನಿಮ್ಮ ಲೇಔಟ್ ಬಗ್ಗೆ. ಹಾಗೆ ನಮ್ಮ ಚಾನೆಲ್ ಇಂದ ಬಂದ್ರೆ ಡೆಫಿನೆಟ್ ಆಗಿ ಈ ಪ್ರೈಸ್ ನ ಹಾಕೊಂಡ್ ಬಿಡೋದಕ್ಕೆ ಮರಿಬೇಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.